ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು ಮೇಡಮ್. ಏನು ಪ್ರಾಬ್ಲಮ್ ತುಂಬಾ ದೊಡ್ಡದು ಅಂತ ಕಾಣಿಸುತ್ತೆ. ಹೇಗೋ ಗೊತ್ತಾಯ್ತು? ನೀ ಹುಡುಗಿರಿಗೆ ನೈಸ್ ಆಗಿ ಭುಜದ ಮೇಲವ್ರಿಗೆ ಎದೆ ಕೊರಿಬೇಕಾದ್ರೆ ಗೊತ್ತಾಗಲ್ವಾ ಸೀದಾ ATMಗೆ ದಾರಿ ಅಂತ? ಅದಲ್ವೋ, ನನ್ಗೊಬ್ಳು ಫ್ರೆಂಡ್ ಇದ್ದಾಳೆ. ಲವ್ ಕೇಸಾ? ಮದುವೆ ಮಾಡಿಸ್ಬೇಕು ಹೇಳು. ಅದು ಅಲ್ವೋ, ಅವಳು ತುಂಬಾ ಬ್ರಿಲಿಯಂಟ್. ಇಲ್ಲಿ ಓದ್ ಮುಗೀತು, ಮುಂದೆ ಓದಕ್ಕೆ US ಹೋಗ್ಬೇಕು ಅಂದ್ಕೊಂಡಿದ್ದಾಳೆ. ಬಂತಲ್ಲ ATM, ದುಡ್ಡು ಗಿಡನ ಬೇಕಾಗಿತ್ತಾ? ಓ ಫುಲ್ ಕೇಳೋ, ಅವ್ರ ತಂದೆ ಊರಲ್ಲಿರೋ ಅವ್ರ ಭಾವನ್ ಜೊತೆ ಇವಳು ಮದ್ವೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಅದು ಅಲ್ದೆ ಅವ್ನ್ ಲೋಫರ್, ಶುದ್ಧ ಲಫಂಗ. ಇವಳು ಅದನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ನನ್ಗಾಗ್ಲೇ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾಳೆ. ಓಹೋ, ಒಳ್ಳೆ ಚೆಸ್ ಪ್ಲೇಯರ್ ಅಂತ ಕಾಣಿಸುತ್ತೆ. ಇದು ಆಟ ಅಲ್ವೋ, ಲೈಫ್. ಅವ್ರ ತಂದೆ ನಿನ್ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಾ ಅಂತ ಆರ್ಡರ್ ಮಾಡಿದ್ದಾರೆ. ಅಬ್ಬಾ, ಅವ್ರು ಒಳ್ಳೆ ಗೋಲ್ ಕೀಪರ್ ಅಂತ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಅವ್ರು ಒಂದ್ ಗೋಲ್ ಹೊಡಿಯೋಕ್ಕೂ ಬಿಡಲ್ಲ. ಈಗ ಅರ್ಜೆಂಟ್ ಆಗಿ ಅವ್ರಿಗೊಬ್ಬ ಬಾಯ್ ಫ್ರೆಂಡ್ ಬೇಕು. ಏಯ್, ತಕ್ಷಣಕ್ಕೆ ಬೇಕು ಅಂದ್ರೆ ಅಂಗಡಿಲಿ ಗೊಂಬೆ ಸಿಗುತ್ತೆ, ಬಕ್ರಾ ಸಿಗಲ್ಲ. ಥೋ, ಬಕ್ರ ಅನ್ಬೇಡ್ವ ಅವನ್ನ. ಅಂದ್ರೆ ಅಂತೋನು ಒಬ್ಬ ಇದ್ದಾನೆ. ಯಾರೋನು? ನಿನ್ಗೇನು ಹುಚ್ಚಿಗೆ ಚಿಡಿದ್ಯಾ? ನೀನ್ ಎದೆ ಮೇಲೆ ಕೈ ಇಟ್ಬಿಟ್ಟು ಕೆರಿಬೇಕಾರೆ ಅನ್ಕೊಂಡೆ ದೊಡ್ಡ ಬಿಲಾನೆ ತೋಡ್ತಾ ಇದ್ಯಾ ಅಂತ. ಏನ್ ಅನ್ಕೊಂಡಿದ್ಯಾ ನೀನು? ಭೂಮಿ! ಏಯ್, ಭೂಮಿ ಮೇಲೆ ನಿಂತಿರೋದಿನಿ ನಾ. ಭೂಮಿ ಕೈ ಕುಲ್ಕಿದ್ ಸಾಕು. ಅದ್ ಸರಿ, ಎಲ್ರೂ ಮನೇಲೂ ಬಾಯ್ ಫ್ರೆಂಡ್ ಇದ್ದಾನೆ ಅಂದ್ರೆ ಮಚ್ಚು ಲಾಂಗ್ನ ಕಳಿಸ್ತಾರೆ. ನಿಮ್ಮನೇಲೇನು ಅಂತ ಸ್ಪೆಷಲು? ನಿಮ್ಮ ತಂದೆ ಹಬ್ಬಕ್ಕೆ ಅಳಿನ್ ಕರಿಯೋಂತರ ಮನೆಗೆ ಕರೆದಿದಾರಂತಂದ್ರೆ ಅಲ್ಲೇ ಹಬ್ಬ ಮಾಡ್ತಾರೆ. ಹಬ್ಬ ಮಾಡಿಸ್ಕೊಳ್ಳೋಣ. ನೀನು ರುಬ್ ಹಾಕೋನ್ ನೀನು. ನೀನಾದ್ರೆ ಹೀಗ್ ಹೋಗಿ ಸೆಟ್ಲ್ ಮಾಡಿ ಲಕ್ಕಂತ ಬಂದ್ಬಿಡ್ತೀಯ ಅಂತ ತಾನೇ ನಿನ್ನ ಸೆಲೆಕ್ಟ್ ಮಾಡಿರೋದು. ನೀನ್ ಇಂಪ್ರೆಸ್ ಮಾಡಿದ ತಪ್ಪಾಗೋಯ್ತು ಕಣೆ. ಅಲ್ಲ, ಇವಳು ಇಲ್ಲಿಂದ ಡೈರೆಕ್ಟ್ ಅಮೆರಿಕಾಗೆ ಜಂಪ್ ಆಗ್ಬಿಡ್ಬೋದಲ್ಲ? ಅವಳ ಫಾದರ್ಗೆ ಬೇಜಾರ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ ಕಣೋ. ವೆರಿ ಗುಡ್. ಕೂಲಿಂಗ್ ಗ್ಲಾಸ್ ಹಾಕೊಂಡು ಈರುಳ್ಳಿ ಕುಯ್ಯೋ ಐಡಿಯಾ. ಅವ್ರ ತಂದೆಗೆ ಬೇಜಾರಾಗಬಾರ್ದು ಅಂತ ಅವಳಿಗೆ ಬೇಜಾರಾಗಬಾರ್ದು ಅಂತ ನೀನಿಗೆ ಬೇಜಾರಾಗಬಾರ್ದು ಅಂತ ನಾನು. ಈಗೇನು, ನಾನೀಗ ಅವಳ ಜೊತೆ ಹೋದ್ರೆ ನಿನ್ಗೆ ಹ್ಯಾಪಿನಾ? ಫ್ರೆಂಡ್ಗೊಬ್ಬ ಬಾಯ್ ಫ್ರೆಂಡ್ ಬೇಕು ಅಂತ ನಿನ್ ಬಾಯ್ ಫ್ರೆಂಡ್ನ ತ್ಯಾಗ ಮಾಡ್ತಿರೋಳು ಈ ಪ್ರಪಂಚದಲ್ಲಿ ನೀನು ಒಬ್ಳೆ ಕಣೆ. ಗುಡ್ ಅಲ್ವಾ? ಈಗ ನಿಮ್ ಮನೇಲಿ ಏನು ಹೇಳ್ತೀಯಾ? ಇಷ್ಟು ದಿನ ಎಲ್ಲ ಆದ್ಮೇಲೆ ನಮ್ಮ ತಂದೆಗೆ ಹೇಳ್ತಾ ಇದ್ದಿದ್ದು ಇದು ಅಷ್ಟೇನೆ. ಯಾವಾಗ ಹೊರಡ್ಬೇಕು? ಕ್ರಿಶ್, ಹೇಳು ಮಗನೆ. ಡ್ಯಾಡ್, ನಾನು ವರ್ಲ್ಡ್ ಟೂರ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನು? ನೀವು ಹೋಗ್ಬೇಕಂತ ಅನ್ಕೊಂಡಿರ್ತೀರಾ, ನಿಮ್ ಕೈಲಿ ಆಗಿರಲ್ಲ. ಅದನ್ನ ನಾನು ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ದಟ್ಸ್ ಮೈ ಸನ್. ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ಯಾ? ನಾಳೆನೆ ಡ್ಯಾಡ್. ಗೋ ಹೆಡ್. ಈಗಲೇ ಅರ್ಥ ಆಗ್ತಾ ಇದೆ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ. ಅದ್ ಸರಿ, ನಿನಗೆ ಬ್ರದರ್ಸು ಸಿಸ್ಟರ್ಸ್, ಐ ಮೀನ್ ಒಡ ಹುಡ್ದೋರು ಯಾರು ಇಲ್ಲ, ನಾನೊಬ್ಳೆ. ಓ, ನಂತರ ಸಿಂಗಲ್ಲು ಅಂದ್ರೆ ಮನೆಯಲ್ಲಿ ನೀನು, ನಿಮ್ಮಪ್ಪ, ನಿಮ್ಮಮ್ಮ, 3 ಜನ. ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಬಿಡು. ಆದ್ರೆ ನಮ್ ಜೊತೆ 20 ಜನ ಇದ್ದಾರೆ. 20 ಜನನಾ? ನಮ್ದು ಜಾಯಿಂಟ್ ಫ್ಯಾಮಿಲಿ ಕ್ರಿಶ್. ರೈಲ್ವೆ ಸ್ಟೇಷನ್ ಅವನು. ಇವ್ರು ನಮ್ ತಂದೆ ಸತ್ಯಪ್ರಕಾಶ್. ನಾನ್ ಹುಟ್ಟಿದ 2 ವರ್ಷಕ್ಕೆ ನಮ್ಮಮ್ಮ ತೀರ್ಕೊಂಡ್ರಂತೆ. ಆಗ್ಲಿಂದ ನಮ್ಮಪ್ಪ ತುಂಬಾ ಚೇಂಜ್ ಆಗೋದ್ರು ಅಂತ ಎಲ್ರೂ ಹೇಳ್ತಾರೆ. ಅವರು ಅಂದ್ರೆ ಬರೀ ಮನೆಯವರಲ್ಲ, ಇಡೀ ಊರ್ಗೆ ಭಯ. ಅವ್ರ ಮಾತೆ ವೇದವಾಕ್ಯ. ನಮ್ ತಂದೆಗೆ ಇಷ್ಟ ಆದ್ರೆ ಜಪ್ಪಯ್ಯ ಅಂದ್ರೂ ಬಿಡಲ್ಲ, ಇಷ್ಟ ಆಗ್ಲಿಲ್ಲ ಅಂದ್ರೆ ಅಪ್ಪಯ್ಯ ಅಂದ್ರೂ ಇಟ್ಕೊಳಲ್ಲ. ಇದುವರೆಗೂ ನಮ್ ತಂದೆ ಪ್ರೀತಿಯಿಂದ ನನ್ನ ಹತ್ರ ಒಂದ್ ಮಾತು ಆಡಿಲ್ಲ ಕ್ರಿಶ್. ಆ ಕಾಲ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಇದು ನಮ್ ಫ್ಯಾಮಿಲಿ ಫೋಟೋ. ಯಾವ್ದೋ ಚಿಕ್ಕ ವಯಸ್ಸಲ್ಲಿ ಹೆಡ್ ಮಾಸ್ಟರ್ ಜೊತೆ ಕೂತ್ಕೊಂಡು ತೆಗೆಸ್ಕೊಂಡಾಗಿದೆ. ಇವ್ರು ನನ್ ದೊಡ್ಡ ಮಾವ ಸೀನು. ಇವ್ರಿಗೆ ಇಸ್ಪೀಟ್ ಹುಚ್ಚು. ಇವ್ರು ನನ್ ದೊಡ್ಡತ್ತೆ ಕಲಾವತಿ. ಇವನು ಇವ್ರ ಮಗ ಗಿಲ್ಲಿ. ಚಿಕ್ಕ ಮಾವ ವಾಸು. 15 ವರ್ಷದ ಹಿಂದೆ ಸಂಕ್ರಾಂತಿಗೆ ಬಂದವರು ಮುಂದಿನ ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೋಗೋದನ್ನ ಮುಂದಕ್ಕೆ ಹಾಕ್ತಾನೆ ಇರ್ತಾರೆ. ಇವ್ರು ನನ್ ಚಿಕ್ಕತ್ತೆ ಸಾವಿತ್ರಿ. ಇವರು ನನ್ ದೊಡ್ಡ ಚಿಕ್ಕಪ್ಪ ದೊಡ್ಡ ಚಿಕ್ಕಮ್ಮ. ಇವ್ರ ಚಿಕ್ಕಪ್ಪ ಚಿಕ್ಕಮ್ಮ. ಇವರು ಅವ್ರ ಮಕ್ಕಳು. ಸುಮ್ಮನೆ ಕೇಳ್ತೀನಿ, ಮಧು ನನ್ನ ಬಕ್ರಾ ಮಾಡೋದಕ್ಕೆ ತಾನೇ ಪ್ಲಾನ್ ಮಾಡಿರೋದು? ಇಲ್ಲ ಕ್ರಿಶ್, ಈ ಐಡಿಯಾ ನನ್ನ ತಾತಂದು. ಜಾಸ್ತಿ ಓದಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇರೋ ಹೆಣ್ಮಗುಗೆ
ಆ ಅಯೋಗ್ಯನ ಕೈಲಿ ಅವಳು ಕುತ್ತಿಗೆಗೆ 3 ಗಂಟೆ ಹಾಕ್ಸಿ ಮೂಲೆ ಸೇರಿಸ್ಬೇಕು ಅಂತ ಇದೆಯಲ್ಲ, ನೀನೇನ್ ತಂದೆನೋ ಇಲ್ಲ? ಅವನ್ಗೇನಾಗಿದೆ? ಆ ತರ ಹುಡುಕ್ತಾ ಹೋದ್ರೆ ಪ್ರತಿಯೊಬ್ಬರಲ್ಲಿ ಏನಾದ್ರೂ ಒಂದು ಐಪ್ ಇದ್ದೇ ಇರುತ್ತೆ. ಅಕ್ಕ ಸಾಯ್ಬೇಕಾದ್ರೆ ನಿನ್ ಮಗಳನ್ನ ನನ್ನ ಮಗನ್ಗೆ ಕೊಟ್ಟು ಮದುವೆ ಮಾಡಿಸುವಂತ ಭಾಷೆ ತಗೊಂಡಿದ್ದಾಳೆ. ಅದನ್ನ ಮರಿ ಅಂತೀಯ? ಅದು ಅಲ್ಲದೆ ನನ್ನ ಮಗಳಿಗಿಲ್ದೇ ಇರೋ ಚಿಂತೆ ನಿನ್ಗೆ ಯಾಕೆ? ಚಿಂತೆ ನಿಂದು ನಂದು ಅಲ್ವೋ? ಚಿತೆ ಮುಂದೆ ನಿಂತಿರೋಳ್ದು. ಏನದು? ಭೂಮಿ ಪಟ್ಟಣದಲ್ಲಿ ಯಾರನ್ನ ಪಿರುತಿ ಮಾಡೋಳಂತೆ. ಓಹೋ, ಹಾಗಾದ್ರೆ ಈ ಮೂವಿಯ ಮುತ್ಕುಂದ ಇವ್ರನ್ನೆಲ್ಲ ಯಾಗೋ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಆದ್ರೆ ನಿಮ್ಮ ತಂದೆ ಬ್ರೇನಲ್ಲಿ ಏನು ನೋಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ. ಮದುವೆ ಕಂಡು ಬರ್ತಿದ್ದಾನಂತೆ. ಮದುವೆ ಯಾವಾಗ ಬಾವ? ಭಾಷೆ ತಕ್ಕಂಡು ತಪ್ಪಿಗೆ ಚಪ್ರ ಹಾಕ್ಸಿ ನಾನೇ ವಾಲ್ಗಾನು ಊದ್ಬಿಡ್ಲಾ ಬಾವ? ಅವ್ನು ಕರೆಸ್ತಾ ಇರೋದು ಬಾಸಿಂಗ ಕಟ್ಟಿ ಮೆರವಣಿಗೆ ಮಾಡೋಕ್ಕಲ್ಲ ಬಾವ, ಮುಖಕ್ಕೆ ಮಂಗಳಾರತಿ ಎತ್ತಿ ವಾಪಸ್ ಓಡಿಸಕ್ಕೆ. ಈ ಮದುವೆ ಬೇಡ ಅಂತ ನಾವು ಭೂಮಿನ ಹೆದರಿಸಿದ್ರೆ, ನಾನು ಮೇಜರ್ ಆಗಿದ್ದೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಏನು ಗತಿ? ಧನಕ್ಕೆ ಹಾಕ್ಬೋದು, ಕನ್ಸು ಕಾಣೋ ವಯಸ್ಸಿಗೂ ಪ್ರೀತಿ ಮಾಡೋ ಮನ್ಸಿಗೂ ಹೇಗೆ ಮುಗ್ದಾರ ಆಗ್ತೀಯ? ನಾವಿಷ್ಟು ಜನ ಇದ್ದೀವಿ. ಅವ್ನು ಬಂದಾಗ ನೀನು ಯಾವ ಬೇವರ್ಸಿನೋ ಅಂತ ಶತ್ರುಗಳ ಥರ ನಡ್ಕೊಂಡ್ರೆ ಈ ಮನೆ ಸಹವಾಸನೇ ಬೇಡ ಅಂತ ಓಡ್ ಹೋಗ್ತಾನೆ. ಭೂಮಿ ನಮ್ಮ ಹತ್ರನೇ ಉಳ್ಕೋತಾಳೆ. ಇದು ನನ್ನ ಪ್ಲಾನ್. ಏಯ್, ಸಿಡ್ದಿದ್ದು ಬಾಂಬ್ ಅಲ್ಲ, ಬಸ್ ಟಯರು. ಈ ಊರ್ನಲ್ಲಿ ಬಸ್ ಪಂಚರ್ ಆಯ್ತಾ? ನಾವೆಲ್ಲ ಸತ್ವೆ. ಈ ಊರಲ್ಲಿ ಇಳಿತಿದ್ಯಾ? ಮನೇಲಿ ಹೇಳ್ ಬಂದಿದ್ಯಾ? ಇವನ್ ಯಾವನ್ಲ ಶಟ್ಕ ನಮ್ಮೂರ್ನಾಗ ಇಳಿತಾವನೆ. ನೀನು ಆ ಊರಿನ ಪಿಂಡ, ಈ ಊರ್ನಾಗ ಇಳಿಯಕ್ಕೆ ಎಷ್ಟಲ ಧೈರ್ಯ ನಿಂಗೆ? ಯಾವನು ನಮ್ಮೂರ್ನವನಿಗೆ ಇಟ್ಟವನೆ, ಬಂದ್ರಲ್ಲ ನೋಡೋಣ. ಕ್ರಿಶ್, ಕ್ರಿಶ್, ಇವ್ರ ಸಾಹಸ ಬೇಡ, ಹೊಟ್ಟೋಗೋಣ. ಬಾ 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 ಕ್ರಿಶ್. ಯಾರೋ ಅವನು ನಮ್ಮ ಹುಡುಗನ ಮೇಲೆ ಕೈ ಮಾಡಿದ್ದು? ನಾನೇ. ಯಾಕೋ? ಬಸ್ಸು ಪಂಚರ್ ಆಯ್ತು. ಇಳಿದು ಸಿಗರೇಟ್ ಹತ್ತಿಸ್ಕೊಳ್ಳೋಣ ಅಂತಂದ್ರೆ ಕಾಲರ್ ಪಟ್ಟಿಗೆ ಕೈ ಹಾಕ್ದ. ನನಗಿಷ್ಟ ಆಗ್ಲಿಲ್ಲ, ಹೊಡೆದೆ. ನಾನ್ ಬರೋದು 1 ಸೆಕೆಂಡ್ ಲೇಟ್ ಆಗಿದ್ರೆ ಏನಾಗಿರೋದು ಗೊತ್ತೇನೋ? ಅವನ ಥರ ಇನ್ನೂ 10 ಬಾಡಿ ನೆಲ ಕಚ್ಚಿರೋದು. ಆ ಊರಲ್ಲಿ ಯಾರ ಮನೆಗೆ ಹೋಗ್ತಿದ್ಯಾ? ಸತ್ಯಪ್ರಕಾಶ್ ಅವ್ರ ಮನೆ. ಕಟ್ಟಾಕ್ರೋ ಇವನ್ನ. ಈ ಬಸ್ ಬಿಡಿಸ್ಕೊಂಡು ಹೋಗೋಕೆ ಆ ಊರ್ನವ್ರು ಬರ್ತಾರಾ ಇಲ್ಲ ಮನೆಯವನು ಬರ್ತಾನ ನೋಡೋಣ. ನಮ್ಮೂರ್ ಕಡೆ ಬರ್ತಾ ಇದ್ ಬಸ್ನ ಆ ಊರ್ನಾಗೆ ತಡೆದ್ಬಿಟ್ಟೋಣ. ನಿಂತ್ಕೊಳ್ರು. ಇಷ್ಟಕ್ಕೆ ಬಚಾವಾದೆ ಅನ್ಕೋಬೇಡ. ನೀನು ವಾಪಸ್ ಹೋಗ್ಬೇಕಂದ್ರೆ ಈ ಊರ್ ಮೇಲೆ ಹೋಗ್ಬೇಕು. ನಿನ್ ಮುಂದೆ ನಿಂತ್ಕೊಳ್ಳಕ್ಕೂ ನಡುಕ್ತಿದ್ದವ್ರು ಈಗ ಗುಡುಕ್ತಾವ್ರೆ ಅಂದ್ರೆ ತುಂಬಾನೇ ಬೆಳೆದು ಬಿಟ್ಟವ್ರೆ ಬಾವ.
ಬೃಂದಾವನ. ನೈಸ್ ನೇಮ್. ಬಂದ್ರು. ಹೌದಾ? ತಾತಯ್ಯ ತಾಯಿ ಬಂದ್ರಯ್ಯ. ಏನ್ ಚಿಕ್ಕಮ್ಮ, ಚೆನ್ನಾಗಿದ್ರಾ? ಓಹೋ ಚಿಕ್ಕಪ್ಪ, ಏನ್ ರಮ್ಮಿನ 3 ಕಾರ್ಡ್ಸಾ? ಓಹೋ ಪಿತಾಮಹ, ನಮಸ್ಕಾರ ದೇವ್ರು. ಈಗ ನೋಡಿ ಹೆಂಗ್ ಬುಗ್ರಿ ಆಡಿಸ್ದಂಗ ಆಡಿಸ್ತೀನಿ. ಆ ಊರಲ್ಲಿ ಇಳಿದು ಆ ಊರವನಿಗೆ ಹೊಡೆದಿಯಂತೆ. ಅಂತ ಗುಂಡ್ಗೆ ಇರೋ ದೊಡ್ಡ ಗಂಡ್ಸ ನೀನು. ಹೈಟ್ ನೋಡಿದ್ರೆ ಗೊತ್ತಾಗಲ್ವಾ ಸರ್ ನಾನೆಂತವನು ಅಂತ? ಈಗ ಇಂಥ ಹೈಟ್ ಎಲ್ಲ ತುಂಬಾ ಅಪರೂಪ ಆಗೋಗಿದೆ. ಅವಾಗ ಕುಂತಿ ಅಂತವ್ರು ಹೆರ್ತಾ ಇದ್ರಂತೆ. ಈಗ ನಮ್ಮಮ್ಮ. ಹೆಸರೇನು? ಕರ್ಣಾನ? ಅಲ್ಲ, ಕೃಷ್ಣ, ಮಹಾಭಾರತದ ಸಾರಥಿ. ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕ್ರಿಶ್ ಅಂತಾರೆ. ಏನ್ ಮಾಡ್ಕೊಂಡಿದ್ದಾರೆ ನಿನ್ ತಂದೆ? ಕೃಷ್ಣ ಗ್ರೂಪ್ ಆಫ್ ಕಂಪನಿ ಅನ್ನೋ ದೊಡ್ಡ ಕಂಪನಿಲಿ ಚಿಕ್ಕ ಕ್ಲರ್ಕ್ ಆಗಿದ್ದಾರೆ. ಕೂಚೇಲನ್ ಮಗ ಅನ್ನೋ. ನಾನು ಹುಟ್ಟೋದೆ ಅಂತವ್ರ ಮನೇಲಿ ಸರ್. ಸಿಟಿಯಲ್ಲಿ ಅಷ್ಟು ಜನ ಹೆಣ್ಮಕ್ಳಿದ್ರು ನನ್ನ ಮಗಳನ್ನ ಯಾಕೆ ಪ್ರೀತಿ ಮಾಡಿದೆ? ಏನ್ ಸರ್ ಹಿಂಗೆ ಕೇಳ್ಬಿಟ್ರಿ? ಪ್ರಪಂಚದಲ್ಲಿ ಅಷ್ಟೊಂದು ಜನ ತಂದೆಂದಿರಿದ್ದಾರೆ. ನಾನು ಪ್ರೀತಿಸೋ ಹುಡುಗಿಗೆ ನೀವೇ ತಂದೆ ಯಾಕಾದ್ರಿ ಅಂತಂದ್ರೆ ಏನ್ ಹೇಳ್ತೀರಾ ಸರ್? ದುರ್ಗಂಡೆ ಇದಪ್ಪ ಗುನ್ನ ಅಂದ್ರೆ. ಏನ್ ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಲವ್ ಮಾಡ್ತಾ ಇದ್ದೀನಿ. ಮುಂದೆ ಇವಳು ಹೇಗೆ ಹೇಳ್ತಾಳೋ ಹಾಗೆ. ಏನಂತ ಇಷ್ಟ ಆದ್ ನೀವು? ಇಷ್ಟ ಆಗದೆ ಇರೋದಕ್ಕೆ ಕಾರಣ ಬೇಕೇ ಹೊರತು ಇಷ್ಟ ಆಗೋದಕ್ಕೆ ಕಾರಣ ಆಗ್ಬೇಕು ಸರ್. ಅದವನು ಗೊತ್ತಿದ್ರು ತಾನೆ ಹೇಳಕ್ಕೆ. ಕರ್ಕೊಂಡು ಹೋಗೋ. ಥ್ಯಾಂಕ್ ಯು ಸರ್.